ರಿಷಬ್ ಶೆಟ್ಟಿ ಅವ್ರಿಗೆ ದೊಡ್ಡ ನಮಸ್ಕಾರ. ನಮ್ಮ ಕನ್ನಡ ಸಿನಿಮಾ ಅಂತ ಹೇಳ್ಕೊಳ್ಳೋಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ. ನ್ಯಾಷನಲ್ ಅವಾರ್ಡು ಮತ್ತೊಮ್ಮೆ ಸಿಕ್ಕರೂ ತಪ್ಪಾಗೋಲ್ಲ. ಕೆಲವೊಂದು ಸೀನ್ಗಳನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಗೂಸ್ ಬಂಪ್ಸ್ ಬರುತ್ತೆ. ನಮಸ್ಕಾರ ಎಲ್ಲರಿಗೂ, ಮತ್ತೊಂದು ವಿಡಿಯೋಗೆ ಮರಳಿ ಸ್ವಾಗತ. ನಾನಿವತ್ತು ಯಾವುದೇ ತರ ಕಾರ್ ಆಗಲಿ ಬೈಕ್ ಆಗಲಿ ರಿವ್ಯೂ ಮಾಡ್ತಾ ಇಲ್ಲ. ಬದಲಿಗೆ ನಾನು ಬೆಳಗ್ಗೆ ಕಾಂತಾರ ಫಿಲಮ್ ನೋಡಿದೆ. ನೋಡ್ಬಿಟ್ಟು ನಾನು ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕಿತ್ತು, ಸೊ ಲೇಟ್ ಆಯಿತು. ಕಾಂತಾರ ನಮ್ಮ ಕನ್ನಡ ಸಿನಿಮಾ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಚಾಪ್ಟರ್ 1 ಏನಿದೆ ಕಾಂತಾರ, ಅದರಲ್ಲಿ ರುಕ್ಮಿಣಿ ವಸಂತ ಅವ್ರದ್ದು ಒಂದು ಇಂಪಾರ್ಟೆಂಟ್ ರೂಲ್ ಅಂತ ಹೇಳ್ಬೋದು. ಅದರಲ್ಲಿ ನಮಗೆ ಫಸ್ಟ್ ಹಾಫಲ್ಲಿ ಒಂಥರ ಕ್ಯಾರೆಕ್ಟರೈಸೇಷನ್ ಇದ್ದರೆ ಸೆಕೆಂಡ್ ಹಾಫ್ ಇನ್ನೊಂದು ಥರ ಇದೆ. ಅದಕ್ಕೋಸ್ಕರ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಹಿರಿಕರು ಒಂದು ಮಾತು ಹೇಳ್ತಾರೆ, ಏನಪ್ಪಾ ಅಂತಂದರೆ ಚಂದ ನೋಡಿ ತಂದಾನ, ಚಾಳಿ ನೋಡಿ ಬಿಟ್ಟಾನ ಅಂತ. ಸೊ ಏನು ಮೀನಿಂಗ್ ಅಂತ ಅಂದರೆ ಯಾವತ್ತಿಗೂ ಬ್ಯೂಟಿ ಅಥವಾ ಸೌಂದರ್ಯದಿಂದ ಹೋಗ್ಬಾಡ್ರೋ, ಗುಣನ ನೋಡಿ ಇಷ್ಟಪಡ್ರೋ ಅಂತ ಒಂದು ಅದರದ್ದು ಮೀನಿಂಗು. ಬರೀ ಇಂಥದೆಯ ವೇಪಿಕ್ಸು, ಬ್ಯಾಕ್ಗ್ರೌಂಡ್ ಸ್ಕೋರು, ವಿಜುವಲ್ಸು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಹಾಗೆ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿ ಹೆಣೆದಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನನಗೆ ತುಂಬ ಇಷ್ಟ ಆಗಿದ್ದು ಕ್ಯಾರೆಕ್ಟರ್ ಅಂತಂದರೆ ರಿಷಬ್ ಶೆಟ್ಟಿ ಸರು, ನೆಕ್ಸ್ಟು ರುಕ್ಮಿಣಿ ವಸಂತ ಅವರು, ಕುಲ್ಸನ್ ದೇವಯ್ಯ ಅವ್ರದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಗುರು. ಎಲ್ಲರೂ ಒಬ್ಬೊಬ್ರದ್ದು ಅವ್ರದ್ದೇ ಆದಂಥ ಒಂದು ಪಾತ್ರನ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಪಾರ್ಟ್ 1 ಕಾಂತಾರದಲ್ಲಿ ಎಲ್ಲರೂ ಫಸ್ಟ್ ಹಾಫು ಒಂದು 10 ನಿಮಿಷ, ಸೆಕೆಂಡ್ ಹಾಫು 20 ನಿಮಿಷ ಅಷ್ಟೇ ಚೆನ್ನಾಗಿರೋದು, ಅಥವಾ ಅದರಿಂದನೇ ಎಂಟೈರ್ ಫಿಲಮ್ ಹಿಟ್ ಆಯಿತು ಅದರಿಂದ ಅಂತ ಹೇಳ್ತಾ ಇದ್ರು. ಬಟ್ ಇದರಲ್ಲಿ ಹಂಗಲ್ಲ, ಎಂಟೈರ್ ಎದಿಂದ ಹಿಡಿದು ಜಡ್ವರೆಗೂ ಫಿಲಮ್ ಬೆಂಕಿ ಅಂತ ಹೇಳ್ಬೋದು. ಎಲ್ಲೂ ಕೂಡ ನಿಮಗೆ ಬೋರ್ ಮಾತೇ ಇಲ್ಲ. ಓಕೆನಾ? ಸೊ ಏನು ಹೇಳ್ಬೇಕಂತ, ಈ ಫಿಲಮ್ ಬಗ್ಗೆ ಮಾತಾಡಬೇಕು ಅಂತಂದ್ರೂ ಕೂಡ ಮಾತು ಬರೋದಿಲ್ಲ, ಅಷ್ಟು ಚೆನ್ನಾಗಿದೆ. ಓಕೆನಾ? ಕಾಂತಾರ ಪಾರ್ಟ್ 2ಗೆ ಏನು ನ್ಯಾಷನಲ್ ಅವಾರ್ಡ್ ಸಿಕ್ಕಿತ್ತಲ್ವಾ, ಅದೇ ರೀತಿ ಇದಕ್ಕೆ ನ್ಯಾಷನಲ್ ಅವಾರ್ಡು ಮತ್ತೊಮ್ಮೆ ಸಿಕ್ಕರೂ ತಪ್ಪಾಗೋಲ್ಲ. ಯಾಕೆಂತಂದರೆ ರಿಷಬ್ ಅವರು ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಯಾರೆಲ್ಲ ಕಾಂತಾರ ಫಿಲ್ಮ್ ನೋಡಿಬಿಟ್ಟು ದೈವದೊಂದು ಅನುಕರಣೆಯನ್ನು ಮಾಡ್ತಾ ಇದ್ದೀರಾ, ಪ್ಲೀಸ್ ಅದನ್ನ ಸ್ಟಾಪ್ ಮಾಡಿ. ನೀವು ನಿಮ್ಮ ನ್ಯೂಸ್ ಸೆನ್ಸ್ ಮಾಡಿಕೊಂಡು ನೀವು ವೈರಲ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅಷ್ಟೇ. ದೈವ ಬರುವುದು 3 ಗಳಿಗೆಯಲ್ಲಿ ಮಾತ್ರ, ಅದು ದೈವದ ಆರಾಧಕರ ಒಟ್ಟಿಗೆ. ನೀವೇನಾದರೂ ನಿಜವಾದ ದೈವ ನಿಮ್ಮ ಮೇಲೆ ಬಂದು ಅಂತಂದರೆ ನೀವು ಸುಟ್ಟು ಕರಕಲಾಗ್ತೀರಾ. ಅಷ್ಟು ಪವರ್ ನಿಮ್ಗೆ ತಡ್ಕೊಳ್ಳೋಷ್ಟು ಶಕ್ತಿ ಇದೆಯಾ? ಅದಷ್ಟನ್ನು ನೀವು ನಿಭಾಯಿಸ್ಬೇಕಂತಂದರೆ ನೀವೆಷ್ಟು ಮಡಿಯಿಂದ ಇರಬೇಕು ಅದನ್ನು ಅರ್ಥ ಮಾಡ್ಕೊಳ್ಳಿ. ಪ್ಲೀಸ್ ಯಾರು ಕೂಡ ಅನುಕರಣೆಯನ್ನು ಮಾಡೋದಕ್ಕೆ ಹೋಗ್ಬೇಡಿ. DOP ಅರವಿಂದ್ ಕಶ್ಯಪ್ ಅವರು ಈ ಫಿಲಮಲ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ವಿಜುವಲ್ಸ್ನ ತೊಗೊಂಬಂದಿದ್ದಾರೆ. ನನಗಂತೂ ಪ್ರತಿಯೊಂದು ಸೀನಲ್ಲೂ ಕೂಡ ಅವ್ರದ್ದೇ ಆದಂಥ ಒಂದು ಕೈ ಚಳಕ ತೋರಿಸಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು. ಹಾಗೆ ಅಜನೀಶ್ ಲೋಕನಾಥ್ ಅವರು ಕೂಡ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಬ್ಯಾಕ್ಗ್ರೌಂಡ್ ಸ್ಕೋರ್ನ ತುಂಬ ಚೆನ್ನಾಗಿ ತೊಗೊಂಬಂದಿದ್ದಾರೆ. ರಿಷಬ್ ಸರು ಮತ್ತು ರುಕ್ಮಿಣಿ ವಸಂತ ಅವ್ರದ್ದು ಕೆಲವೊಂದಷ್ಟು ಈ ಫಿಲಮಲ್ಲಿ ಸೀನ್ಸ್ ನೋಡ್ತಾ ಇದ್ದರೆ ನನಗೆ ಕವಿರತ್ನ ಕಾಳಿದಾಸ ಫಿಲಮ್ ನೆನಪಿಗೆ ಬರುತ್ತೆ. ರಿಷಬ್ ಶೆಟ್ಟಿ ಸರ್ ಬಗ್ಗೆ ಅಥವಾ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಷ್ಟು ನಾನು ದೊಡ್ಡವನಲ್ಲ, ಅಷ್ಟು ತಿಳುವಳಿಕೆನೂ ನನಗಿಲ್ಲ. ಬಟ್ ಅವರು ಆ್ಯಕ್ಟಿಂಗ್ ಏನಿದೆಯಲ್ಲ, ಅವರು ಆ್ಯಕ್ಟ್ ಮಾಡಿದಾರಂತ ದೇವರ ಅಣಿಗೂ ಅನಿಸೋದಿಲ್ಲ. ದೈವನೇ ಅವರಲ್ಲಿ ಬಂದು ಆ ಥರ ಆ್ಯಕ್ಟಿಂಗ್ ಮಾಡಿಸ್ತಾ ಅಂತ ನನಗೆ ಅನುಮಾನ ಇದೆ. ಒಂದು ದೊಡ್ಡ ಹ್ಯಾಟ್ಸಪ್ ಅಂತ ಹೇಳ್ಬೋದು. ಅಥವಾ ನನ್ನ ಕಡೆಯಿಂದ ಅವ್ರೇನಾದರೂ ನನಗೆ ನೇರವಾಗಿ ಸಿಕ್ಕರೆ ನಾನು ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕ್ಬಿಡ್ತೀನಿ. ನಾವು ಕಾಂತಾರ ಚಾಪ್ಟರ್ 2 ಅಲ್ಲಿ ರಕ್ಷಿತ್ ಶೆಟ್ಟಿ ಮತ್ತು ರಾಜ್ವೀರ್ ಶೆಟ್ಟಿ ಅವ್ರದ್ದು ಎಷ್ಟು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅಂತ ನಮ್ಗೆ ಗೊತ್ತಿತ್ತು. ಅದೇ ರೀತಿ ನಾವು ಚಾಪ್ಟರ್ 1ನಲ್ಲಿ ಅವ್ರದ್ದೇ ಆದಂಥ ಬ್ಯುಸಿ ಶೆಡ್ಯೂಲಲ್ಲಿ ಇದ್ದ ಕಾರಣ ಸೊ ನಾವೇ ನಿಭಾಯಿಸ್ಕೊಂಡಿದ್ದೀವಿ ಅಂತ ರಿಷಬ್ ಶೆಟ್ಟಿ ಸರ್ ಹೇಳಿದರು. ಓಕೆ, ಪರವಾಗಿಲ್ಲ. ಅದೇ ರೀತಿ ಫಿಲಮು ಬಂದು 2 ದಿನ ಆಯಿತು. ನೀವು ವಿಡಿಯೋ ನೋಡ್ತಾ ಇದ್ದೀರಲ್ಲ, ಇವತ್ತಿಗೇನೋ 3 ದಿನ ಆಗಿರ್ಬೋದು. ಸೊ ಒಂದು ವಿಶ್ ಕೂಡ ಇಲ್ಲ, ಟ್ವೀಟ್ ಕೂಡ ಮಾಡಿಲ್ಲ ಅಂತಂದರೆ ನಿಜವಾಗ್ಲೂ ಬೇಸರ ಅನಿಸುತ್ತೆ. ನಾನು ಏನು ಅಂದ್ಕೊಂಡೆ ಅಂತಂದರೆ, ಸೊ ಅವರು ಬ್ಯುಸಿ ಶೆಡ್ಯೂಲ್ ಇದ್ದಾರೆ, ಮಾಡೋಕ್ಕಾಗ್ತಿಲ್ಲ ಅಂತ ಅಂದ್ಕೊಂಡೆ. ಸೊ ಇದೇ ರೀಸನ್ ಆಗಿರಲಿ, ಇವ್ರ ಮಧ್ಯೆ ನಮಗೆ ಯಾವುದೇ ಮನಸ್ತಾಪ ಯಾವುದೂ ಇರಬಾರ್ದು. ಅಷ್ಟರ ಮಟ್ಟಿಗೆ
ನಾವು ಕಂಡುಕೊಂಡಿದ್ದೀವಿ. ಫ್ರೆಂಡ್ಶಿಪ್ ಅಂತಂದ್ರೆ ಈ ರೀತಿ ಇರಬೇಕು ಅಂತ ನಾವು ಮತ್ತೆ ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲೆಲ್ಲ ಮಾತಾಡ್ತಾ ಇರ್ತೀವಿ. ನಮ್ಮ ಇಂಡಸ್ಟ್ರಿಗೆ ಒಂದು 3 ಸ್ತಂಭ ಅಂತ ಹೇಳ್ಬೋದು. ನಾವು ನಮ್ಮ ಫ್ರೆಂಡ್ಸ್ ಮಾತಾಡ್ತಿರ್ಬೇಕಾದ್ರೆ ರಾಜ್ಕುಮಾರ್ ಮತ್ತೆ ವಿಷ್ಣುವರ್ಧನ್, ಶಂಕರ್ ನಾಗ್ ಇವರು ದೊಡ್ಡ ಘಟಾನುಘಟಿ ಏನು ಕಲಾವಿದರು ಇದ್ದಾರೆ ಅಥವಾ ಲೆಜೆಂಡ್ಸ್ ಏನಿದ್ದಾರೆ, ನಾವು ಇವ್ರನ್ನ ಅವ್ರಿಗೆ ಕಂಪೇರ್ ಮಾಡ್ತಾ ಇದ್ವಿ. ಅವ್ರಿಗೆ ಕಂಪೇರ್ ಮಾಡಿಕೊಂಡು ನಾವು ಮೋಟಿವೇಶನ್ ತೊಗೊತಾ ಇದ್ವಿ. ಸೊ ಟ್ವೀಟ್ ಮಾಡಿಲ್ಲ, ಒಂದು ವಿಶ್ ಮಾಡಿಲ್ಲ ಅಂತಂದ್ರೆ ಬೇಜಾರಾಗುತ್ತೆ. ಯಾಕಂತಂದ್ರೆ ಮೂವಿ ಎಂಡ್ ಆದ್ಮೇಲೆ ಒಂದು ಓಡ್ಕೊಂಡ್ಬಂದು ಹಗ್ ಮಾಡ್ತಾರೆ ಗೊತ್ತಾ ರಿಷಬ್ ಅವ್ರನ್ನ, ಅದು ನೆನಪು ಬರುತ್ತೆ. ಓಕೆನಾ, ಕಣ್ಣಿಗೆ ಕಟ್ಟದಂಗಿದೆ. ಇದು ಸ್ಟೋರಿ ಆಗಲಿ ಒಂದು ಟ್ವೀಟ್ ಕೂಡ ಮಾಡಿಲ್ಲ ಅಂತಂದ್ರೆ ಬೇಜಾರಾಗುತ್ತೆ. ಯಾಕಪ್ಪ ಅಂತಂದ್ರೆ ಯಾರ್ಯಾರೋ ಎಲ್ಲಿರೋ ಟ್ವೀಟ್ ಮಾಡ್ತಾ ಇದ್ದಾರೆ, ನಮ್ಮವರು ಅಥವಾ ನಾವೇನು ದೋಸ್ತಿ ಅಂತ ಅನ್ಕೊಂಡಿದ್ವಿ ಅವ್ರು ಮಾಡ್ತಾ ಇಲ್ಲ ಅಂತಂದ್ರೆ ನಿಜವಾಗ್ಲೂ ಬೇಸರ ಆಗುತ್ತೆ. ಓಕೆ ಗಾಯ್ಸ್, ಇದಾಗಿತ್ತು ನಿಮ್ಮೆಲ್ಲರ ಹೆಮ್ಮೆಯ ಕನ್ನಡ ಚಿತ್ರ ಕಾಂತಾರ ಚಾಪ್ಟರ್ 1 ಮೂವಿ ರಿವ್ಯೂ. ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಯಾರಾದರೂ ಹೊಸಬರು ಬಂದಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಒತ್ತಿ. ಇದೇ ರೀತಿ ಹೊಸ ಕಂಟೆಂಟ್ ಕ್ರಿಯೇಟರ್ಸ್ಗೆ ಸಪೋರ್ಟ್ ಮಾಡ್ತಾ ಇರಿ ಗಾಯ್ಸ್. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.